ಹಾಯ್ ಫ್ರೆಂಡ್ಸ್, ಕನ್ನಡದಲ್ಲಿ ಫೀಮೇಲ್ ಆಂಕರ್ಗಳ ಪಟ್ಟಿಯಲ್ಲಿ ಮೊದಲ ಸಾಲಿನಲ್ಲಿ ಬರೋರು ಆಂಕರ್ ಅನುಶ್ರೀ. ಅಷ್ಟರ ಮಟ್ಟಿಗೆ ಮನೆ ಮಾತಾಗಿದ್ದಾರೆ ಈ ಮಂಗಳೂರು ಸುಂದರಿ. ಹಾಗಾದ್ರೆ ಇವರ ಜೀವನದ ಕಣ್ಣೀರ ಕತೆ ಗೊತ್ತಾ? ಅನುಶ್ರೀ ತಂದೆ ಕುಟುಂಬವನ್ನೇ ಬಿಟ್ಟು ಹೋಗಿದ್ಯಾಕೆ? ತಾಯಿ ಮಕ್ಕಳನ್ನು ಸಾಕಲು ಎಷ್ಟು ಕಷ್ಟಪಟ್ರು? ಅನುಶ್ರೀ ಏನೆಲ್ಲ ಕೆಲಸಗಳನ್ನು ಮಾಡಬೇಕಾಯಿತು? ನಂತರ ಹಂತ ಹಂತವಾಗಿ ಜೀವನದಲ್ಲಿ ಮೇಲೆ ಬಂದಿದ್ದು ಹೇಗೆ? ಅಂದು ಅನುಶ್ರೀನ ಅನಾಥರನ್ನಾಗಿ ಮಾಡಿದ ತಂದೆಯ ಕತೆ ಈಗ ಏನಾಗಿದೆ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಚಿಕ್ಕಂದಿನಿಂದಲೂ ಕಷ್ಟದ ಜೀವನ. ಮಂಗಳೂರಲ್ಲಿ 1988ರ ಜನವರಿ 25ರಂದು ಹುಟ್ಟಿದ ಅನುಶ್ರೀ ಸಂಪತ್ ಕುಮಾರ್ ಹಾಗೂ ಶಶಿಕಲಾ ದಂಪತಿಯ ಪುತ್ರಿ. ಅನುಶ್ರೀಗೆ ಒಬ್ಬ ತಮ್ಮ ಕೂಡ ಇದ್ದಾರೆ. ಅವರ ಹೆಸರು ಅಭಿಜಿತ್. ಅಪ್ಪ ಬೆಂಗಳೂರಿನ ಕಂಪನಿಯೊಂದರಲ್ಲಿ ಮಾರ್ಕೆಟಿಂಗ್ ವಿಭಾಗದಲ್ಲಿ ಕೆಲಸ ಮಾಡ್ತಿದ್ರು. ಹೀಗಾಗಿ ಕುಟುಂಬ ಸಮೇತ ಬೆಂಗಳೂರಿನಲ್ಲಿ ಸೆಟಲ್ ಆಗಿದ್ರು. 5ನೇ ಕ್ಲಾಸ್ವರೆಗೆ ಅನುಶ್ರೀ ಬೆಂಗಳೂರಲ್ಲಿ ಓದಿದ್ರು. ಆದರೆ 5ನೇ ಕ್ಲಾಸ್ನಲ್ಲಿ ಓದುತ್ತಿದ್ದಾಗ ಒಂದು ನಡೆಯಬಾರದ ಘಟನೆ ನಡೀತು. ಸುಂದರ ಸಂಸಾರದಲ್ಲಿ ಭೀಕರ ಬಿರುಗಾಳಿ ಬೀಸ್ತು. ಅನುಶ್ರೀ ಅವರ ತಂದೆ ಹೆಂಡತಿ ಮಕ್ಕಳನ್ನು ಬಿಟ್ಟು ಹೋಗ್ಬಿಟ್ರು. ಹೀಗಾಗಿ ಅನುಶ್ರೀ ಅವರ ಸಹೋದರ ಮತ್ತು ತಾಯಿಯನ್ನು ಮಾವಂದಿರು ಮಂಗಳೂರಿಗೆ ಕರ್ಕೊಂಬಂದ್ರು. ಊಟಕ್ಕೂ ಕಷ್ಟ, ಸ್ವಾಭಿಮಾನದ ಬದುಕು. ಮಂಗಳೂರಿಗೆ ಬಂದ ಅನುಶ್ರೀ ಅವರ ತಾಯಿ ತಮ್ಮ ಸಹೋದರರ ಹಂಗಿನಲ್ಲಿ ಬದುಕಲಿಲ್ಲ. ಬದಲಾಗಿ ಕೊಡಿಕಲ್ನಲ್ಲಿ ಸಣ್ಣ ಬಾಡಿಗೆ ಮನೆ ಮಾಡಿದ್ರು. ತಿಂಗಳಿಗೆ 500 ರೂಪಾಯಿ ಬಾಡಿಗೆ. ಮಳೆ ಬಂತು ಅಂದರೆ ಮನೆ ತುಂಬ ನೀರು ತುಂಬಿಕೊಳ್ಳೋ ಪರಿಸ್ಥಿತಿ. ತಾಯಿ ಶಶಿಕಲಾ ಕೆಲಸ ಮಾಡಿ ಕುಟುಂಬವನ್ನು ಸಾಕೋ ಜವಾಬ್ದಾರಿ ಹೊತ್ತರು. ಒಂದು ದಿನವೂ ಮಕ್ಕಳ ಮುಂದೆ ಕಣ್ಣೀರು ಹಾಕಿ ಕಷ್ಟ ತೋರಿಸಿಕೊಳ್ಳಿಲ್ಲ. ಒಂದೊಂದು ದಿನ ಊಟಕ್ಕೂ ಇರ್ತಿರ್ಲಿಲ್ಲ. ಇಷ್ಟು ಕಷ್ಟದ ನಡುವೆ ಅನುಶ್ರೀ 6ನೇ ಕ್ಲಾಸ್ನಿಂದ ಮಂಗಳೂರಿನಲ್ಲಿ ಓದೋಕೆ ಶುರು ಮಾಡಿದ್ರು. ಯೂನಿಫಾರ್ಮ್ ತಗೊಳ್ಳೋಕೆ ದುಡ್ಡಿರಲಿಲ್ಲ. ಚಿಕ್ಕ ಚಿಕ್ಕ ಆಗ್ತಿತ್ತು. ಆದರೂ ಅದನ್ನೇ ಹಾಕಬೇಕಿತ್ತು. ಹರಿದು ಹೋಗಿದ್ದ ಶೂ ಹಾಕ್ಕೊಂಡು ನಡ್ಕೊಂಡು ಶಾಲೆಗೆ ಹೋಗಬೇಕಿತ್ತು. ಪುಸ್ತಕ ಹಿಡ್ಕೊಂಡು ಹೋಗೋಕೆ ಬ್ಯಾಗ್ ಕೂಡ ಇರಲಿಲ್ಲ. ಕೈ ಚೀಲದಲ್ಲಿ ಪುಸ್ತಕ ಹಿಡ್ಕೊಂಡು ಹೋಗ್ತಿದ್ರು. ಹೀಗೆ ಗಣಪತಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನಲ್ಲಿ ಅನುಶ್ರೀ ಹೈಸ್ಕೂಲ್ ಮುಗಿಸಿದ್ರು. ಡ್ಯಾನ್ಸ್ನಲ್ಲಿ ಆಸಕ್ತಿ ಹೊಂದಿದ್ದ ಅನುಶ್ರೀ ಸ್ಕೂಲ್ನಲ್ಲಿ ಹಲವು ಡ್ಯಾನ್ಸ್ ಪ್ರೋಗ್ರಾಮ್ ನಡೆಸಿದ್ರು. ಇದರಿಂದ ಹಲವು ಸರ್ಟಿಫಿಕೇಟ್ಗಳು ಕೂಡ ಸಿಕ್ಕಿದ್ವು. ಡ್ಯಾನ್ಸ್ ಕ್ಲಾಸ್ಗೆ ಹೋಗೋಣ ಅಂದರೆ ದುಡ್ಡು ಇರಲಿಲ್ಲ. ಈ ನಡುವೆ ಅನುಶ್ರೀ ಮನೆ ಕೆಲಸಕ್ಕೆ ಹೋಗೋದು, ಟ್ಯೂಷನ್ ಕೊಡೋದು ಮಾಡ್ತಿದ್ರು. ಇದರಿಂದಲೂ ಸ್ವಲ್ಪ ದುಡ್ಡು ಸಂಪಾದಿಸಿದ್ರು. ಚಾಕ್ಲೇಟ್ ಫ್ಯಾಕ್ಟ್ರಿಯಲ್ಲೂ ಕೆಲಸ ಮಾಡಿದ್ರು. 9ನೇ ಕ್ಲಾಸ್ನಲ್ಲಿದ್ದಾಗ ಡೆಂಟಲ್ ಕ್ಲಿನಿಕ್ನಲ್ಲಿ ರಿಸೆಪ್ಷನಿಸ್ಟ್ ಆಗಿಯೂ ಕೆಲಸ ಮಾಡಿದ್ರಂತೆ. ರಾಜ್ಕುಮಾರ್ ಭೇಟಿ ಆಗಿದ್ದು ಹೇಗೆ? ಕಾಲೇಜಿಗೆ ಹೋಗ್ತಿದ್ದಾಗ ರಜೆಯಲ್ಲಿ ಸ್ಟೇಟ್ ಬ್ಯಾಂಕ್ನ ಟಾಟಾ AIG ಲೈಫ್ ಇನ್ಶೂರೆನ್ಸ್ ಕಂಪನಿಯಲ್ಲಿ ಟೆಲಿಕಾಲರ್ ಆಗಿ ಕೆಲಸಕ್ಕೆ ಸೇರ್ಕೊಂಡ್ರು. ಆಗ ಮಂಗಳೂರಲ್ಲಿ ಜೂನಿಯರ್ ಪ್ರಭುದೇವ ಅಂತಲೇ ಫೇಮಸ್ ಆಗಿದ್ದ ಅರುಣ್ ಆಳ್ವಾ ಪರಿಚಯವಾಯಿತು. ಅವರು ಅನುಶ್ರೀ ಅವರನ್ನ ಹಲವು ಡ್ಯಾನ್ಸ್ ಶೋಗಳಿಗೆ ಕರ್ಕೊಂಡು ಹೋದ್ರು. ಗುರುಕಿರಣ್ ಶೋಗಳಿಗೂ ಕರ್ಕೊಂಡು ಹೋಗಿದ್ರಿಂದ ಅಲ್ಲಿ ಗುರುಕಿರಣ್ ಕೂಡ ಪರಿಚಯವಾದ್ರು. ಫಸ್ಟ್ ಡ್ಯಾನ್ಸ್ ಶೋನಲ್ಲೇ ಅನುಶ್ರೀ ರಾಜ್ಕುಮಾರ್ ಅವರನ್ನ ನೋಡಿದ್ರು. ರಾಜ್ಕುಮಾರ್ರ ಸಾರ್ಥಕ ಸುವರ್ಣ ಅನ್ನೋ ಪ್ರೋಗ್ರಾಮ್ ಅದಾಗಿತ್ತು. ಅಲ್ಲಿಗೆ ರಾಜ್ಕುಮಾರ್ ಜೊತೆ ಜಯಂತಿ ಕೂಡ ಬಂದಿದ್ರು. ವಿಜಯ್ ರಾಘವೇಂದ್ರ, ಶ್ರೀಮುರಳಿ ಇವರೆಲ್ಲ ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡಿದ್ರೆ ಅನುಶ್ರೀ ಬ್ಯಾಕ್ ಡ್ಯಾನ್ಸರ್ ಆಗಿ ಕುಣಿದಿದ್ರು. ಅನುಶ್ರೀ ಮತ್ತು ಅವರ ತಾಯಿ ಡಾಕ್ಟರ್ ರಾಜ್ಕುಮಾರ್ರ ದೊಡ್ಡ ಫ್ಯಾನ್ ಆಗಿದ್ರು. ಅದಕ್ಕೆ ಸರಿಯಾಗಿ ಮೊದಲ ಡ್ಯಾನ್ಸ್ ಶೋ ದಿನವೇ ರಾಜ್ಕುಮಾರ್ ಕಾಲಿಗೆ ಬಿದ್ದು ಅನುಶ್ರೀ ಆಶೀರ್ವಾದ ಕೂಡ ಪಡ್ಕೊಂಡಿದ್ರು. ತುಳು ಚಾನೆಲ್ನಿಂದ ಆಂಕರಿಂಗ್ ಜರ್ನಿ. ಅನುಶ್ರೀ ತುಂಬ ಮಾತನಾಡ್ತಾ ಇದ್ದಿದ್ದನ್ನು ಗಮನಿಸಿದ ತಂಡದವರು, ನೀನು ಇಷ್ಟು ಮಾತಾಡ್ತೀಯಲ್ಲ, ನಮ್ಮ TV ಚಾನೆಲ್ನಲ್ಲಿ ಆಡಿಷನ್ ನಡೀತಾ ಇದೆ, ಹೋಗು ಅಂದರು. ಆದರೆ ಆಡಿಷನ್ಗೆ ಹೋದಾಗ ಅನುಶ್ರೀ ಸೆಲೆಕ್ಟ್ ಆದರು. ಇಲ್ಲಿಂದ ಅನುಶ್ರೀ ಆಂಕರಿಂಗ್ ಜರ್ನಿ ಶುರುವಾಯಿತು. ಟೆಲಿ ಅಂತಾಕ್ಷರಿ ಅನ್ನೋ ಕಾರ್ಯಕ್ರಮ ನಡೆಸಿಕೊಡ್ತಿದ್ರು. ಬಸ್ನಲ್ಲಿ ಹೋಗುವಾಗ ಬರುವಾಗ ಅನುಶ್ರೀನ ಜನ ಗುರುತಿಸ್ತಿದ್ರು. ನಂತರ ಅನುಶ್ರೀ ಬೆಂಗಳೂರಿಗೆ ಶಿಫ್ಟ್ ಆದರು. ಅನುಶ್ರೀಗೆ ಮಂಗಳೂರು ಅಂದರೆ ತುಂಬ ಇಷ್ಟ. ಈಗಲೂ ಮಂಗಳೂರಿಗೆ ಹೋಗಿ ವಾಪಸ್ ಬರೋದು ಅಂದರೆ ಅನುಶ್ರೀಗೆ ತುಂಬ ದುಃಖ ಆಗುತ್ತಂತೆ. ಇನ್ನು ಅನುಶ್ರೀಗೆ ಬದುಕು ಕಟ್ಟಿಕೊಟ್ಟಿದ್ದು ಮಾತನಾಡೋ ಶೈಲಿ. ಅನುಶ್ರೀ ತಂದೆ ಕೂಡ ತುಂಬ ಚೆನ್ನಾಗಿ ಮಾತನಾಡ್ತಿದ್ರು.
ಅದು ನನ್ನ ತಂದೆಯಿಂದ ನನಗೆ ಬಂದ ಒಂದೇ ಒಂದು ಬಳುವಳಿ ಅಂತ ಅನುಶ್ರೀ ಹೇಳ್ಕೊಂಡಿದ್ದಾರೆ. ಬೆಂಗಳೂರು ಕನ್ನಡ ಕಲಿಯೋಕೆ ಕಷ್ಟ, ಹಾಸ್ಟೆಲ್ನಿಂದ ಹೊರದಬ್ಬಿದ್ದು ಯಾಕೆ? ಬೆಂಗಳೂರಿಗೆ ಬಂದ ಅನುಶ್ರೀಗೆ ಚಾನೆಲ್ ಒಂದರಲ್ಲಿ ಕೆಲಸ ಸಿಕ್ತು. ಕೆಲಸ ಕಡಿಮೆ ಇದ್ದಿದ್ರಿಂದ ತಿಂಗಳಿಗೆ 1,500 ರೂಪಾಯಿ ಸಿಕ್ಕಿದ್ರೆ ಕಷ್ಟ ಆಗ್ತಿತ್ತು. ಹಾಸ್ಟೆಲ್ ಫೀಸೇ 2,000 ರೂಪಾಯಿ ಇತ್ತು. ಹೀಗಾಗಿ ಬರ್ತ್ಡೇ ಶೋಗಳಿಗೆ ಆ್ಯಂಕರ್ಗಳಿಗೆ ಅಸಿಸ್ಟೆಂಟ್ ರೀತಿ ಹೋಗೋಕೆ ಶುರು ಮಾಡಿದ್ರು. ದುಡ್ಡು ಕಾಸು ಸ್ವಲ್ಪ ಬ್ಯಾಲೆನ್ಸ್ ಆಯಿತು. ಓದುವಾಗ ಕನ್ನಡದಲ್ಲಿ ಔಟ್ ಆಫ್ ಔಟ್ ತೆಗೆಯುತ್ತಿದ್ದ ಅನುಶ್ರೀಗೆ ಬೆಂಗಳೂರಲ್ಲಿ ಕನ್ನಡವೇ ಕಷ್ಟವಾಗೋಯ್ತು. ಅನುಶ್ರೀಯ ಕನ್ನಡ ಚೆನ್ನಾಗಿಲ್ಲ ಎಂದಿದ್ರು. ಯಾಕಂದ್ರೆ ಮಂಗಳೂರಲ್ಲಿ ಸ್ಪಷ್ಟ ಕನ್ನಡ ಮಾತನಾಡ್ತಾರೆ, ಆದರೆ ಚಾನೆಲ್ಗಳಲ್ಲಿ ಮಾತನಾಡುವಾಗ ಎಲ್ಲರಿಗೂ ಅನ್ವಯವಾಗೋ ನಾರ್ಮಲ್ ಕನ್ನಡ ಬೇಕಾಗುತ್ತೆ. ಹೀಗಾಗಿ ಅಲ್ಲಿ ಅನುಶ್ರೀ ನಾರ್ಮಲ್ ಕನ್ನಡ ಕಲಿಯೋಕೆ ಕಷ್ಟಪಟ್ರು. ತರಕಾರಿ ಪಕೋಡ ಮಾರೋರ ಹತ್ರ, ಅಕ್ಕಪಕ್ಕದ ಅಂಗಡಿ ಇಟ್ಟೋರ ಬಳಿಯೆಲ್ಲ ಹೋಗಿ ಸುಮ್ಮನೆ ಮಾತನಾಡ್ತಾ ನಿಲ್ತಿದ್ರು. ಆಗ ಆ ಅಂಗಡಿಯವರೆಲ್ಲ ವಿಚಿತ್ರವಾಗಿ ನೋಡ್ತಿದ್ರಂತೆ. ಆದರೆ ಒಂದು ಟೈಮಲ್ಲಿ ಕೆಲಸವೇ ಇಲ್ಲದಂತೆ ಆಗೋಯ್ತು. ಹಾಸ್ಟೆಲ್ ಫೀಸ್ ಕಟ್ಟೋಕೆ ಆಗಲಿಲ್ಲ, ಮನೆಗೆ ದುಡ್ಡು ಕಳುಹಿಸ್ತಿಲ್ಲ. ಕೆಲ ದಿನ ಊಟ ಇಲ್ಲದೆ ಉಪವಾಸದಲ್ಲೇ ಕಳೆದಿದ್ದು ಇದೆ. ಒಂದ್ಸಲ ಹಾಸ್ಟೆಲ್ನಿಂದಲೇ ಓನರ್ ಹೊರಗೆ ಹಾಕಿದ್ರು. ಆಗ ಅನುಶ್ರೀ ಸ್ನೇಹಿತ ತನುಷ್ ಅನ್ನೋರು ಬಂದು ಫೀಸ್ ಕಟ್ಟಿ ಬೇರೆ ಹಾಸ್ಟೆಲ್ಗೆ ಸೇರಿಸಿದ್ರು. ಇಂದಿಗೂ ಅನುಶ್ರೀ ಆ ದುಡ್ಡು ವಾಪಸ್ ಕೊಟ್ಟಿಲ್ಲ. ಯಾಕಂದ್ರೆ ಕೆಲವೊಂದು ಋಣ ತೀರಿಸಬಾರ್ದು, ಕೊನೆವರೆಗೂ ನೆನಪಿನಲ್ಲಿಡಬೇಕು ಅಂತ ಅನುಶ್ರೀ ಹೇಳ್ಕೊಂಡಿದ್ದಾರೆ. ಸೋತು ಊರಿಗೆ ಹೊರಟಿದ್ದ ಅನುಶ್ರೀ, ತಾಯಿ ಮಾತಿಂದ ಸಿಕ್ಕಿತ್ತು ಸ್ಫೂರ್ತಿ. ಕೆಲಸವೇ ಸಿಗದೇ ಇದ್ದಾಗ ವಾಪಸ್ ಊರಿಗೆ ಹೋಗೋಕೆ ನಿರ್ಧರಿಸಿದ್ರು ಅನುಶ್ರೀ. ಲಗೇಜ್ ಪ್ಯಾಕ್ ಮಾಡಿಕೊಂಡು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ಗೆ ಬಂದು ತಾಯಿಗೆ ಕಾಲ್ ಮಾಡಿದ್ರು. ಹೀಗೆ ಆಗ್ತಿದೆ ಅಮ್ಮ, ನಾನು ವಾಪಸ್ ಬರ್ತೀನಿ ಅಂತ ನೋವು ತೋಡ್ಕೊಂಡ್ರು. ಆಗ ಅಮ್ಮ ಧೈರ್ಯ ತುಂಬಿದ್ರು. ಸರಿ ಮನೆಗೆ ಬಾ, ಆದರೆ ನೀನು ಪ್ರಯತ್ನ ಮಾಡ್ದೇನೆ ಬರ್ತಿದ್ಯಲ್ವಾ, ಅದೇ ಬೇಜಾರು ಅಂತ ಹೇಳಿದ್ರು. ಅದು ಅನುಶ್ರೀಗೂ ನಿಜ ಅನಿಸ್ತು. ಮೆಜೆಸ್ಟಿಕ್ನಿಂದ ಸೀದಾ ಹಾಸ್ಟೆಲ್ಗೆ ವಾಪಸ್ ಹೋದ್ರು. ಅಲ್ಲಿಯವರೆಗೆ ಕೇರ್ಲೆಸ್ ಆಗಿ ಕೆಲಸ ಮಾಡ್ತಿದ್ದ ಅನುಶ್ರೀ ತಮ್ಮ ವೃತ್ತಿಯನ್ನ ಸೀರಿಯಸ್ ಆಗಿ ತಗೊಂಡ್ರು. ಇಷ್ಟಪಟ್ಟು ಮಾಡೋಕೆ ಶುರು ಮಾಡಿದ್ರು. ಆಗ ಕೆಲಸ ಅನುಶ್ರೀ ಕೈ ಹಿಡಿತು. ಜೀವನದ ದಿಕ್ಕು ಬದಲಾಯಿತು. ಜನಪ್ರಿಯತೆ ತಂದುಕೊಟ್ಟ ಬಿಗ್ ಬಾಸ್. ಅನುಶ್ರೀ ಪಡೆದ ಪ್ರಶಸ್ತಿಗಳು ಎಷ್ಟು ಗೊತ್ತಾ? ವೃತ್ತಿಯನ್ನ ಸೀರಿಯಸ್ ಆಗಿ ತಗೊಂಡು ಅನುಶ್ರೀ ಒಂದರ ನಂತರ ಒಂದರಂತೆ ಶೋಗಳನ್ನ ನಡೆಸೋಕೆ ಶುರು ಮಾಡಿದ್ರು. ನಿರಂತರವಾಗಿ ಕೆಲಸ ಗಿಟ್ಟಿಸಿಕೊಳ್ಳುವಲ್ಲಿ ಯಶಸ್ವಿಯಾದ್ರು. ಈ ಟಿವಿ, ಕಸ್ತೂರಿ ಟಿವಿಯಲ್ಲಿ ಚಿನ್ನದ ಬೇಟೆ, ಸ್ಟಾರ್ ಸುವರ್ಣ, ಕಲರ್ಸ್ ಕನ್ನಡದಲ್ಲಿ ಹಲವು ಶೋಗಳನ್ನ ನಡೆಸಿದ್ರು. ಈ ಮೂಲಕ ರಾಜ್ಯದ ಜನ ಅನುಶ್ರೀ ಅವರನ್ನ ಗುರುತಿಸೋಕೆ ಶುರು ಮಾಡಿದರಾದ್ರೂ ಈಗ ಇರೋ ಪಾಪ್ಯುಲಾರಿಟಿ ಇರಲಿಲ್ಲ. ಆಗ 2013ರಲ್ಲಿ ಬಿಗ್ ಬಾಸ್ ಸೀಸನ್ 1 ಬಂತು. ಅದರಲ್ಲಿ ಅನುಶ್ರೀ ಭಾಗಿಯಾದ್ರು. 83 ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿದ್ರು. ಈ ಮೂಲಕ ರಾಜ್ಯಾದ್ಯಂತ ಪಾಪ್ಯುಲಾರಿಟಿ ಹೆಚ್ಚಾಯಿತು. ಎಲ್ಲರೂ ಅನುಶ್ರೀ ಅವರನ್ನ ಗುರುತಿಸೋಕೆ ಶುರು ಮಾಡಿದ್ರು. ಇದಾದ್ಮೇಲೆ ಮಾಡಿದ ಪ್ರತಿಯೊಂದು ಶೋಗಳು ಅನುಶ್ರೀ ಅವರನ್ನ ಜೀವನದಲ್ಲಿ ಒಂದೊಂದೇ ಹೆಜ್ಜೆ ಮೇಲೆ ಮೇಲೆ ತಗೊಂಡು ಹೋಯ್ತು. ಸರಿಗಮಪ ಶೋ ಹೋಸ್ಟ್ ಮಾಡೋ ಅವಕಾಶ ಸಿಕ್ತು. ಇದರಿಂದ ಅನುಶ್ರೀ ಜೀವನದಲ್ಲಿ ಕಷ್ಟಗಳು ಮರೆಯಾಗೋಕೆ ಶುರುವಾಯಿತು. ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಸೇರಿದಂತೆ ಜೀ ಕನ್ನಡದ ಹಲವು ರಿಯಾಲಿಟಿ ಶೋಗಳನ್ನು ನಡೆಸಿಕೊಟ್ರು. ಈಗಲೂ ನಡೆಸಿಕೊಡ್ತಿದ್ದಾರೆ. ಈ ನಡುವೆ 2011ರಿಂದ 2017ರವರೆಗೆ ಭೂಮಿ ತಾಯಿ, ಬೆಳ್ಳಿ ಕಿರಣ, ಬೆಂಕಿ ಪೊಟ್ಟಣ, ಉಪ್ಪು ಹುಳಿ ಖಾರ ಸೇರಿದಂತೆ ಸುಮಾರು 9 ಸಿನಿಮಾಗಳಲ್ಲಿ ಕಾಣಿಸಿಕೊಂಡು ಅಲ್ಲೂ ಸೈ ಎನಿಸಿಕೊಂಡ್ರು. ಇವರ ನಿರೂಪಣಾ ಶೈಲಿಗೆ 8 ಸಲ ಜೀ ಕುಟುಂಬ ಅವಾರ್ಡ್ ಸಿಕ್ಕಿದೆ. 2011ರಲ್ಲಿ ಮುರಳಿ ಮೇಟ್ಸ್ ಮೀರಾ ಸಿನಿಮಾಗೆ ಡಬ್ ಮಾಡಿದ್ದಕ್ಕೆ ರಾಜ್ಯ ಫಿಲ್ಮ್ ಅವಾರ್ಡ್ ಕೂಡ ಸಿಕ್ಕಿದೆ. ಅದೇ ರೀತಿ ಕೆಂಪೇಗೌಡ ಪ್ರಶಸ್ತಿ ಸೇರಿದಂತೆ ಇತರೆ ಪ್ರಶಸ್ತಿಗಳು ಕೂಡ ಅನುಶ್ರೀ ಮುಡಿಗೇರಿದೆ. ಅನುಶ್ರೀ ಯೂಟ್ಯೂಬ್ ಚಾನೆಲ್ ಫೇಮಸ್. ಇದೇ ವರ್ಷ ಮದುವೆ ಫಿಕ್ಸ್ ಎಂದ ಚೆಲುವೆ. 2019ರಲ್ಲಿ ಅನುಶ್ರೀ ತಮ್ಮದೇ ಒಂದು ಯೂಟ್ಯೂಬ್ ಚಾನೆಲ್ ಶುರು ಮಾಡಿದ್ದು, ಅದಕ್ಕೂ ಕೂಡ ಜನರಿಂದ ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿದೆ. 10 ಲಕ್ಷಕ್ಕೂ ಹೆಚ್ಚು ಸಬ್ಸ್ಕ್ರೈಬರ್ಸ್ ಇದ್ದು ಸಿನಿರಂಗದ ದೊಡ್ಡ ದೊಡ್ಡ ದಿಗ್ಗಜರ ಸಂದರ್ಶನ ಮಾಡಿದ್ದಾರೆ. ಎಲ್ಲ ವಿಡಿಯೋಗಳಿಗೂ ಲಕ್ಷಗಟ್ಟಲೆ ವ್ಯೂಸ್ ಬಂದಿದೆ. ಇನ್ನು ಅನುಶ್ರೀ ಅಪ್ಪು ಪುನೀತ್ ರಾಜ್ಕುಮಾರ್ಗೆ ದೊಡ್ಡ ಅಭಿಮಾನಿ. ಪ್ರತಿದಿನ ನಾನು ಎದ್ದ ಕೂಡಲೇ ಅಪ್ಪು ಸರ್ ಫೋಟೋ ನೋಡ್ತೀನಿ ಅಂತ ಅವರೇ ಹೇಳ್ಕೊಂಡಿದ್ದಾರೆ. ಜೊತೆಗೆ ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಬ್ಯಾನರ್ ಮತ್ತು ಲೋಗೋ ಜಾಗದಲ್ಲೂ ಅಪ್ಪು ಫೋಟೋ ಹಾಕಿದ್ದಾರೆ.
ಒಟ್ಟಾರೆಯಾಗಿ ಕಷ್ಟದಿಂದ ಮೇಲೆ ಬಂದ ಅನುಶ್ರೀಗೆ 37 ವರ್ಷ ವಯಸ್ಸಾಗಿದೆ. ಆದರೂ ಮದುವೆ ಆಗಿಲ್ಲ ಅಂತ ಎಲ್ಲ ಕೇಳ್ತಾನೇ ಇದ್ರು. ಈಗ ಅನುಶ್ರೀ ಈ ವರ್ಷದಲ್ಲಿ ನಾನು ಮದುವೆ ಆಗ್ತೀನಿ ಅಂತ ಹೇಳಿದ್ದಾರೆ. ಆದರೆ ಹುಡುಗ ಯಾರು ಅನ್ನೋದನ್ನ ಅನುಶ್ರೀ ಇನ್ನೂ ಸ್ಪಷ್ಟಪಡಿಸಿಲ್ಲ. ಅನಾಥರಾಗಿದ್ದಾರೆ ಅನುಶ್ರೀ ತಂದೆ. ಅನುಶ್ರೀ ತಂದೆ ಸಂಪತ್ ಕುಮಾರ್ ಈಗ ಸಂಕಷ್ಟದಲ್ಲಿದ್ದಾರೆ. 3 ವರ್ಷಗಳ ಹಿಂದೆ ಅವರಿಗೆ ಸ್ಟ್ರೋಕ್ ಆಗಿ ಆಸ್ಪತ್ರೆಗೆ ದಾಖಲಾದಾಗ ದೊಡ್ಡ ಸುದ್ದಿಯಾಗಿತ್ತು. ಆದರೆ ಆಗಲೂ ಅನುಶ್ರೀ ತಂದೆಯನ್ನ ನೋಡಲು ಹೋಗಿರಲಿಲ್ಲ. ನಂತರದಲ್ಲಿ ತಂದೆ ಸಂಪತ್ರನ್ನು ಬಾಡಿಗೆ ಮನೆಯಿಂದಲೂ ಹೊರಹಾಕಿದ್ರಿಂದ ಅನಾಥಾಶ್ರಮಕ್ಕೆ ಸೇರಿಸಲಾಗಿತ್ತು. ಆಗ್ಲೂ ಅನುಶ್ರೀ ತಂದೆಯನ್ನ ನೋಡಲು ಹೋಗಲಿಲ್ಲ. ಒಂದು ಟೈಮಲ್ಲಿ ನಮ್ಮ ಚಿಂತೆ ಇಲ್ಲದೆ ಬಿಟ್ಟು ಹೋಗಿದ್ರು. ಈಗ ಬಂದು ಅಪ್ಪ ಅಂದರೆ ಒಪ್ಪಿಕೊಳ್ಳಲು ನಾನು ರೆಡಿ ಇಲ್ಲ, ನನಗೆ ಅಮ್ಮನೇ ಎಲ್ಲ ಅಂತ ಅನುಶ್ರೀ ಹೇಳಿದ್ದಾರೆ. ಅದು ನಿಜ ಕೂಡ ಹೌದು. ಫ್ರೆಂಡ್ಸ್, ಇದು ಆಂಕರ್ ಅನುಶ್ರೀ ಜೀವನದ ಬಗ್ಗೆ, ಕಷ್ಟದ ದಿನಗಳ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ. ಚಟಪಟ ಅಂತ ಮಾತನಾಡೋ ಇವರ ಆಂಕರಿಂಗ್ ನಿಮಗೆ ಇಷ್ಟನಾ? ಕಾಮೆಂಟ್ ಮಾಡಿ ಅಭಿಪ್ರಾಯ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.